ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜ ರಾಣಿ. ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ. ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ, ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. Hello listeners, this is your RJ Chandana and I welcome you all to Anubhav, a joint project of National Institute of Social Defence, Ministry of Social Justice and Empowerment, Government of India and Media for Community Foundation, implemented by Nightingale's Medical Trust. Project conceived by Dr. R. Sridhar, Project Investigator Alok Verma, Coordinators Pooja Murada, Sai Sudha, Kaushalya. Government of India has initiated an Elderline toll-free number 14567. Elders or anyone on behalf of elders can call between morning 8 a.m. to 8 p.m. for any questions, queries and support to elderly. Today's program is very special as it's given by a senior citizen who is living in an old age home. Mrs. Jayashree has been living in old age home for the past 4 years and spends her time helping the inmates and singing devotional songs and telling some stories. Today she is going to tell some stories for us. Jayashree ma'am, thank you for your support. Over to you. ಇದು ರಾಮಾಯಣದಲ್ಲಿ ಸೀತಾ ಅಪಹರಣ ಅನ್ನೋ ಸಂದರ್ಭ. ಇದು ಸೀತಾ ಬಂದು ಪರ್ಣಕುಟೀರದಲ್ಲಿರ್ತಾಳೆ. ಅವರು ಇದು ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣ ಸೀತಾ 3 ಜನನು ದಂಡಕಾರಣ್ಯದಲ್ಲಿರ್ತಾರೆ. ಅವನಿಗೆ ಪಟ್ಟಾಭಿಷೇಕ ಆಗೋದಿಲ್ಲ ಅಂತ ಹೇಳಿಬಿಟ್ಟು ದಶರಥ ಮಹಾರಾಜ ಅವ್ರನ್ನ 14 ವರ್ಷ ವನವಾಸಕ್ಕೆ ಕಳಿಸಿರ್ತಾರೆ. ಕೈಕೇಯಿ ದಶರಥ ಇಬ್ಬರು ಅವ್ರನ್ನ ಕಳಿಸಿರ್ತಾರೆ. ದಂಡಕಾರಣ್ಯದಲ್ಲಿ ಅವರು ಒಂದು ಪರ್ಣಕುಟೀರದ ಕಟ್ಕೊಂಡಿರ್ತಾರೆ. ಆವಾಗ ಇರಬೇಕಾದ್ರೆ ಒಂದು ದಿವಸ ಒಂದು ಮಾಯಾಮೃಗ ಬಂದು ಇವ್ರ ಪರ್ಣಕುಟೀರದ ಹತ್ರ ಓಡಾಡ್ತಾ ಇರ್ಬೇಕಾದ್ರೆ ಅದರ ಸೌಂದರ್ಯ ನೋಡಿಬಿಟ್ಟು ಇವರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆವಾಗ ಸೀತಾದೇವಿ ಹೇಳ್ತಾಳೆ ರಾಮನಿಗೆ, ನನಗೆ ಅದನ್ನು ಇದು ಜಿಂಕೆನ ಬೇಕು, ನನಗೆ ಅದನ್ನು ನಂಗೆ ತೊಗೊಂಡು ಬಂದು ಕೊಡಿ ಅಂತ ಹೇಳ್ತಾರೆ. ಸರಿ, ಆ ಜಿಂಕೆನ ಹಿಡಿಯೋಕ್ಕೆ ರಾಮ ಹೋಗ್ತಾನೆ. ಆವಾಗ ರಾಮ ಹೋಗ್ಬೇಕಾದ್ರೆ, ನೀನು ಲಕ್ಷ್ಮಣ ಬಂದು ನೀನು ಇಲ್ಲೇ ಕಾವಲಾಗಿರಬೇಕು, ಸೀತಾದೇವಿಗೆ ನೀ ಕಾವಲಾಗಿರಬೇಕು, ನಾವು ಹೋಗಿ ಆ ಮಾಯಾಮೃಗನ ಕರ್ಕೊಂಡು ಬರ್ತೀನಿ, ಬೇಟೆ ಆಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಮಾಯಾಮೃಗನ ಹಿಡಿಯೋಕ್ಕೆ ಹೋಗ್ತಾನೆ. ಮಾಯಾಮೃಗ ಕಾಡಲ್ಲಿ ತುಂಬ ದೂರ ಓಡುತ್ತೆ, ಅಷ್ಟು ದೂರ ಓಡುತ್ತೆ. ಅದ್ರ ಹಿಂದೆನೇ ಹೋಗ್ತಾ ಇರ್ಬೇಕಾದ್ರೆ ಬಾಣ ಬಿಡ್ತಾನೆ. ಬಾಣ ಬಿಟ್ಟ ತಕ್ಷಣ ಮಾಯಾಮೃಗಕ್ಕೆ ಬಾಣ ತಾಕ್ಬಿಟ್ಟು ಅದು ಸತ್ತೋಗುತ್ತೆ. ಅದು ನೋಡಿದ್ರೆ ಅವನು ಮಾರೀಚ ಅವನು ರಾವಣನ ಕಡೆಯವನವನು. ಆ ಮಾರೀಚ ಬಂದು ಹೆಂಗಾದರೂ ಈ ಸೀತಾದೇವಿನ ಪಡಿಬೇಕು, ರಾವಣನ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಹಾ ರಾಮ ಹಾ ಲಕ್ಷ್ಮಣ ಅಂತಂತೆ. ಆ ಸದ್ದು ಬಂದು ಸೀತಾದೇವಿ ಕೇಳುತ್ತೆ. ಕೇಳಿದ್ರೆ ಲಕ್ಷ್ಮಣನ ಹೇಳ್ತಾಳೆ, ನಿಮ್ಮ ಅಣ್ಣನಿಗೇನೋ ಅಪಾಯ ಆಗಿದೆ, ಹೋಗೋ ನೋಡ್ಕೊಂಡು ಬಾ ಅಂತ ಹೇಳ್ತಾಳೆ. ಇಲ್ಲ ಅಣ್ಣ ಬಂದು ನನಗೆ ಇಲ್ಲೇ ಆದೇಶ ಮಾಡಿದ್ದಾನೆ, ನಾನು ಇಲ್ಲಿಂದ ಹೋಗಲ್ಲ, ನಾನು ಹೋಗೋದೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನೀ ಹೋಗಲೇಬೇಕು, ನೀನು ಹೆಂಗಸಿನ ಸಂಶಯ ಬುದ್ಧಿಯಿಂದ ಸೀತಾದೇವಿನೂ ಹೇಳ್ಬಿಡ್ತಾಳೆ ಆ ಟೈಮಲ್ಲಿ, ನಿನಗೆ ನನ್ನ ಮೇಲೆ ಮನಸ್ಸಾಗಿದೆ, ಅದಕ್ಕೋಸ್ಕರ ನೀ ಹೋಗಲ್ಲ ಅಂತೀಯ, ನಿಮ್ಮ ಅಣ್ಣನಿಗೆ ನೀ ದ್ರೋಹ ಮಾಡ್ತೀಯ ಅಂದಾಗ, ಅಯ್ಯೋ ನಿನ್ನ ಮಖನೇ ನೋಡಿಲ್ಲ, ಎಷ್ಟು ದಿವಸಕ್ಕೆ ನಿನ್ನ ಮಖ ನೋಡಿಲ್ಲ, ನಿನ್ನ ಪಾದನೇ ನೋಡಿದ್ದೀನಿ ತಾಯಿ, ಸರಿ ನೀ ಇಷ್ಟು ಕೋಪ ಮಾಡ್ಕೊಂಡ್ಮೇಲೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಲಕ್ಷ್ಮಣ ಬಂದು ಹೋಗ್ತಾನೆ, ಕಾಡಲ್ಲಿ ಹುಡ್ಕೊಂಡು ಹೋಗ್ತಾನೆ. ಆ ಟೈಮಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಭಿಕ್ಷೆ ಕೇಳಕ್ಕೆ ಬರ್ತಾನೆ. ಭಿಕ್ಷಾ ದೇಹಿ ಅಂತಂದಾಗ ಬ್ರಾಹ್ಮಣ ಚೆನ್ನಾಗಿ ವಿಭೂತಿ ಎಲ್ಲ ಹಾಕ್ಕೊಂಡು ರುದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಬರ್ತಾನೆ. ಆವಾಗ ಇಷ್ಟು ಕಾಡಲ್ಲಿ ನೀವೆಲ್ಲಿ ಇದ್ದೀರಾ ಅಂದರೆ, ನೀನೆಲ್ಲಮ್ಮ ಇಲ್ಲಿದೆಯಾ, ನೀವು ಒಬ್ಬಳೇ ಇದೆಯಾ ಪರ್ಣಕುಟೀರ ಕಟ್ಕೊಂಡು, ಇಷ್ಟು ಸೌಂದರ್ಯವಾಗಿರೋಳು, ನೀನು ಯಾಕೆ ಹಿಂಗಿದೆಯಾ, ಇಲ್ಲಿ ಬಂದಿದೆಯಾ ಅಂದರೆ, ನಾನು ದಶರಥ ಮಹಾರಾಜನ ಸೊಸೆ, ಶ್ರೀರಾಮಚಂದ್ರನ ಪತ್ನಿ, ನಮಗೆ 14 ವರ್ಷ ವನವಾಸಕ್ಕೆ ಕಳಿಸಿದ್ದಾರೆ, ಭರತನಿಗೆ ಪಟ್ಟ ಕಟ್ಟಬೇಕು ಅಂದ್ಬಿಟ್ಟು ಕೈಕೇಯಿಯವರು ನಮ್ಮನ್ನು ವನವಾಸಕ್ಕೆ ಕಳಿಸಿದ್ದಾರೆ.
ಅದರಿಂದ ನಾವು ಬಂದಿದ್ದೀವಿ. ಮಾಯಾ ಜಿಂಕೆನ ಹಿಡಿಯೋಕ್ಕೆ ನಮ್ಮ ಯಜಮಾನನ ಹೋಗಿದ್ದಾನೆ. ನೀವು ಅವ್ರು ಬಂದಮೇಲೆ ನಿಮ್ಗೆ ಅತಿಥಿ ಸತ್ಕಾರ ಮಾಡ್ತೀವಿ, ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಅವಳು. ಆವಾಗ ಸರಿ, ತುಂಬ ಸಂತೋಷ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ಬರ್ತೀನಿ, ಭಿಕ್ಷೆ ಹಾಕು ಅಂತಾನೆ. ಇಲ್ಲ, ನಮ್ಮ ರಾಮ ಬರ್ತಾರೆ, ರಾಮ ಲಕ್ಷ್ಮಣ ಇಬ್ಬರು ಬರ್ತಾರೆ ಅಂತ ಹೇಳಿದಾಗ ಆವಾಗ ನೀ ಆಚೆ ಬಂದು ಭಿಕ್ಷೆ ಹಾಕು ಅಂತಾರೆ. ಆವಾಗ ನಾವು ಹೋಗಬೇಕಾಗಿದೆ, ಅದು ಆಚೆ ಬಂದು ಭಿಕ್ಷೆ ಹಾಕು ಅಂದರೆ ಅವನು ಗೆರೆ ಒಂದು ಹಾಕ್ಬಿಟ್ಟು ಹೋಗಿರ್ತಾನೆ, ಈ ಗೆರೆ ದಾಟಿ ಬರಬಾರ್ದು ಅಂತಾನೆ. ಅದನ್ನೇ ಲಕ್ಷ್ಮಣ ರೇಖೆ ಅಂತ ಹೇಳೋದು. ಆ ರೇಖೆನೇ ದಾಟ್ಬಿಟ್ಟು ಆಚೆ ಬಂದು ಹಾಕ್ಬೇಕಾದ್ರೆ ಇವನು ಇವಂದು ಅವತಾರ ತೋರಿಸ್ತಾನೆ. ನನ್ನದು 10 ತಲೆ ಇರುತ್ತೆ, ನಾನು ರಾವಣ, ಲಂಕಾದಿ ರಾಜ, ನಾನು ನಿನ್ನ ಮೇಲೆ ನನಗೆ ತುಂಬ ಆಸೆ ಆಗಿದೆ, ನಾನು ಪಟ್ಟದ ರಾಣಿ ಮಾಡ್ಕೊತೀನಿ, ನಾನು ಲಂಕೆಗೆ ಶ್ರೀಲಂಕಾಗೆ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ 5,000 ಜನ ದಾಸಿರನ್ನ ಮಾಡಿಬಿಟ್ಟು ನಿನ್ನ ವಜ್ರ ವೈಢೂರ್ಯದಿಂದ ಸಿಂಗಾರ ಮಾಡ್ತೀನಿ, ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ರಾವಣ. ನೀನು ನೀಚ, ನೀನು ದುಷ್ಟ, ನಾನು ಯಾರು ಅಂದ್ಕೊಂಡಿದ್ಯಾ? ಜನಕ ಮಹಾರಾಜನ ಮಗಳು ನಾನು, ದಶರಥನ ಸೊಸೆ ನಾನು, ಶ್ರೀರಾಮಚಂದ್ರನ ಹೆಂಡತಿ. ನಿನಗೆ ಭಯ ಇಲ್ಲದೆ ನೀವು ಮಾಡ್ತೀಯ, ನಿನ್ನ ಸಾವನ್ನು ನೀನೇ ಆಹ್ವಾನಿಸ್ತಾ ಇದೆಯಾ ಅಂತ ಹೇಳಿದಾಗ ಇವನು ಅವಳನ್ನ ಎಳ್ಕೊಂಡು ಹೋಗಿ ಪುಷ್ಪಕ ವಿಮಾನ ತರಿಸಿ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳು ಸೀತಾ ಅಳ್ತಾ ಹೇಳ್ತಾಳೆ, ಪ್ರಕೃತಿ ದೇವಿಗೆ ಹೇಳ್ತಾಳೆ, ಪ್ರಕೃತಿ ದೇವಿ, ಪಕ್ಷಿಗಳ ನೀವೆಲ್ಲ ಹೇಳಿ ಶ್ರೀರಾಮಚಂದ್ರ ಬನ್ನಿಗೆ ಹೇಳಿ ನನ್ನ ಈ ನೀಚ ಬಂದು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ನೀವು ನನ್ನ ಕಾಪಾಡೋದಕ್ಕೆ ಹೇಳಿ ಅಂದ್ಬಿಟ್ಟು ರಾಮ ಲಕ್ಷ್ಮಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದು ಮರದ ಮೇಲೆ ಒಂದು ಪಕ್ಷಿ ಕೂತಿರುತ್ತೆ. ಆ ಪಕ್ಷಿ ಕೂತ್ಕೊಂಡ್ರೆ ಆ ಪಕ್ಷಿಗೆ ಹೇಳ್ತಾಳೆ, ನೋಡು ನೀನಾದರೂ ಕಾಪಾಡು ನನ್ನ ಅಂದಾಗ ಆ ಪಕ್ಷಿ ನೋಡಿದ್ರೆ ದಶರಥನ ಫ್ರೆಂಡು, ಸ್ನೇಹಿತ ಜಟಾಯು. ಆವಾಗ ಅವನು ಜಟಾಯುವನ್ನು ಹೇಳ್ತಾನೆ ರಾವಣನಿಗೆ, ನೀನು ಇಷ್ಟು ಶೂರನಾಗಿದ್ದೀಯಾ, ಆತ್ಮಲಿಂಗ ಪಡೆದಿದ್ದೀಯಾ, ಶಿವನ ಹತ್ರ ಆತ್ಮಲಿಂಗ ಪಡೆದಿದ್ಯಾ, ಹಾಗೆಲ್ಲ ಅಷ್ಟು ಧೈರ್ಯವಂತ ಶೂರವಂತ, ನೀ ಅಬಲೆಯಾದ ಹೆಣ್ಣನ್ನು ಕರ್ಕೊಂಡು ಹೋಗ್ತಿದೆಯಲ್ಲ, ನೀ ಬಿಟ್ಬಿಡು ಅವಳನ್ನ ಅಂತ ಹೇಳ್ತಾನೆ. ನೀನು ಹೇಳಬೇಡ ನನಗೆ ಅಂತ ಅವನ ಹತ್ರ ಜಗಳ ಮಾಡಿಕೊಂಡು ಆಮೇಲೆ ಆ ಜಟಾಯುಗೆ ರಾವಣನಿಗೆ ಯುದ್ಧ ಆಗುತ್ತೆ. ಆ ರೆಕ್ಕೆದಲ್ಲಿ ಹೊಡೆಯೋಕ್ಕೆ ಹೋಗ್ತಾನೆ. ಆವಾಗ ಇವನು ಜಟಾಯು ಬಂದು ಸತ್ತೋಗ್ತಾನೆ, ಕೆಳಗಡೆ ರೆಕ್ಕೆಯನ್ನು ಕತ್ತರಿಸ್ಬಿಟ್ಟಾಗ ಅವನು ಸೀತೆನ ಲಂಕಾಗೆ ಎತ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ಬಂದು ಶ್ರೀರಾಮ ನೋಡಿದ್ರೆ ಅವ್ರು ಸೀತಾದೇವಿ ಇರಲ್ಲ. ಅಯ್ಯೋ ಎಲ್ಲೋದ್ಲು ಸೀತಾ, ಎಲ್ಲೋದ್ಲು ಅಂತ ಕಾಡೆಲ್ಲ ಹುಡುಕ್ತಾನೆ, ಎಲ್ಲ ಮರಗಳನ್ನು ಕೇಳ್ತಾನೆ, ಪಕ್ಷಿಗಳನ್ನು ಕೇಳ್ತಾನೆ. ಆವಾಗ ಜಟಾಯು ಬಂದು ಮಲಗಿದ್ದು, ಈ ಥರ ರಾವಣ ತೊಗೊಂಡು ಹೋಗಿದ್ದಾನೆ ನಿನ್ನ ಹೆಂಡ್ತಿನ, ನೀ ಹೋಗಿ ಕಾಪಾಡು. ನೀ ಹೋಗ್ಬೇಕಾದ್ರೆ ಈ ಉತ್ತರದ ದಿಕ್ಕಿಗೆ ಸುಗ್ರೀವ ಅಂತ ಸಿಗ್ತಾನೆ, ಅವನು ಸ್ನೇಹದಿಂದ, ಅವನ ಬಲದಿಂದ ಹನುಮಂತ ಅಂತ ಇರ್ತಾನೆ, ಅವ್ರ ಬಲದಿಂದ ನೀನು ಶ್ರೀಲಂಕಾಗೆ ಹೋಗ್ಬಿಟ್ಟು ಶ್ರೀಲಂಕಾದಲ್ಲಿ ಸೀತಾದೇವಿನ ಬಿಡಿಸ್ಕೊಂಡು ಬಾ ಅಂತ ಹೇಳಿ ಜಟಾಯು ಸಾಯ್ತಾನೆ. ಅವನು ಆವಾಗ ಸುಗ್ರೀವನ್ನ ಭೇಟಿ ಮಾಡ್ತಾನೆ ಶ್ರೀರಾಮಚಂದ್ರ. ಭೇಟಿ ಮಾಡಿಬಿಟ್ಟೆ ಅವನು ಸುಗ್ರೀವನ ಹೆಂಡ್ತಿನ ವಾಲಿ ಬಂದು ತೊಗೊಂಡು ಹೋಗ್ಬಿಟ್ಟಿರ್ತಾನೆ. ಅಣ್ಣ ತಮ್ಮಂದರು, ವಾಲಿ ಸುಗ್ರೀವ ಅಣ್ಣ ತಮ್ಮಂದರು. ಅವರಿಬ್ಬರಿಗೆ ಹೆಂಗಾದರೂ ಮಾಡಿ ನನ್ನ ಹೆಂಡ್ತಿನ ನನಗೆ ಬಿಡಿಸ್ಕೊಡು ಅಂತ ಸುಗ್ರೀವ ಕೇಳಿದಾಗ ವಾಲಿನ ಹಿಂದ್ಗಡೆಯಿಂದ ಹೊಡೆದು ಅವನ್ನ ಸುಗ್ರೀವನ ಹೆಂಡ್ತಿನ ತಾರ, ಅವಳನ್ನ ಕರ್ಕೊಂಡ್ಬಂದು ಸುಗ್ರೀವನಿಗೆ ಒಪ್ಪಿಸ್ತಾನೆ. ಅವ್ರ ಜೊತೆ ಬಂದು ಹನುಮಂತ ಇರ್ತಾನೆ. ಹನುಮಂತ ಬಂದು ಶ್ರೀರಾಮನ ಭಕ್ತನಾಗಿರೋದ್ರಿಂದ ನೀನು ಹೆಂಗಾದರೂ ಹೋಗಿ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಸಮುದ್ರ ದಾಟಿ ಹೋಗಬೇಕಾಗಿರುತ್ತೆ. ಸಮುದ್ರ ದಾಟಿ ಹೋಗ್ಬೇಕಾದ್ರೆ ಅವನು ಯಾರ ಕೈಲಾಗುತ್ತೆ ಅಂದರೆ ಇವನು ಹೇಳ್ತಾನೆ, ಸುಗ್ರೀವ ಹೇಳ್ತಾನೆ, ಹನುಮಂತಗೆ ಬಲ ಇದೆ ಅವನಂದರೆ ಅವನು ಚಿಕ್ಕದಾಗಲೂ ಆಗ್ತಾನೆ, ದೊಡ್ಡದಾಗೂ ಆಗ್ತಾನೆ. ಹನುಮಂತ ಅಷ್ಟು ಬಲ ಇರುತ್ತೆ ಅವನಿಗೆ. ಅವನು ಹನುಮಂತ ಬಂದು ಸೂರ್ಯದೇವನ ಮಗ. ಆವಾಗ ಅವನು ದೊಡ್ಡದಾಗ್ಬಿಟ್ಟು ಸಮುದ್ರ ಹರಿಬಿಟ್ಟು ಅಶೋಕವನಕ್ಕೆ ಬರ್ತಾನೆ. ಅಲ್ಲೆಲ್ಲ ಲಂಕೆಯಲ್ಲೆಲ್ಲ ಸುತ್ತಾಡ್ತಾನೆ, ಎಲ್ಲೂ ಸಿಗಲ್ಲ. ರಾವಣನ ಅರಮನೆ ಎಲ್ಲ ನೋಡ್ತಾನೆ, ಎಲ್ಲೂ ಸಿಗಲ್ಲ. ಆಮೇಲೆ ಅವಳು ಅಶೋಕವನದಲ್ಲಿ ಅವಳು ಮರದ ಕೆಳಗಡೆ ಕೂತಿರ್ತಾಳೆ. ಅವಳು ಸುತ್ತ ರಾಕ್ಷಸೀರು ಅವಳಿಗೆ ಕಾವಲಾಗಿ ಕೂತಿರ್ತಾರೆ. ಆವಾಗ ನಾನು ಬಂದು ಶ್ರೀರಾಮನ ದೂತನಾಗಿ ಬಂದಿದ್ದೀನಮ್ಮ, ನನ್ನ ಹೆಸರು ಹನುಮಂತ ಅಂತ ಅಂದರೆ, ಇವನು ರಾಕ್ಷಸನ ಕೂಡಿದವನು ಅಂತ ಹೇಳ್ಬಿಟ್ಟು ಇವಳು ನಂಬೋದಿಲ್ಲ. ಆವಾಗ ಇವನು ಚೂಡಾಮಣಿ ಕೊಟ್ಟಿರ್ತಾನೆ, ಮುದ್ರಿಕೆ ಕೊಟ್ಟಿದ್ರೆ, ನೋಡಮ್ಮ ಇದು ಶ್ರೀರಾಮನ ಮುದ್ರಿಕೆ ತೋರಿಸಾಗ ಅವಳಿಗೆ ತುಂಬ ಸಂತೋಷ ಆಗುತ್ತೆ. ಸರಿ, ನಾನು ಈ ಚೂಡಾಮಣಿ ಕೊಡ್ತಾಯಿದ್ದೀನಿ, ನಾನು ಇಲ್ಲಿದ್ದೀನಿ, ನನಗೆ ಬಂದು ಕರ್ಕೊಂಡೋಗು ಅಂತ ಹೇಳು ಅಂತಂದರೆ ಸರಿ ಅಂತ ಕರ್ಕೊಂಡೋದಾಗ ಅವಾಗ ರಾವಣನಿಗೆ ತಿಳಿದು ಯಾವುದೋ ಕೋತಿ ಬಂದು ಶ್ರೀಲಂಕಾನೆಲ್ಲ ಹಾಳು ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು
ಅದನ್ನು ಹಿಡ್ಕೊಂಬನ್ನಿ ಅಂತಾರೆ. ಸರಿ ಅಂತ ಹಿಡ್ಕೊಂಬನ್ನಿ ಅಂದರೆ ಆಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅವನು ಅವ್ನ ಬಾಲನ ದೊಡ್ಡದು ಮಾಡಿ ಅದ್ರ ಮೇಲೆ ಕೂತ್ಕೊತಾನೆ. ಕೂತ್ಕೊಂಡ್ಬಿಟ್ಟು ಆದಮೇಲೆ ನೀ ಯಾಕೆ ಹಿಂಗೆ ಮಾಡಿದ್ಯಾ ಅಂತ, ಈಗಲೂ ನೀನು ತಪ್ಪು ಒಪ್ಕೋ, ನೀನು ಸೀತಾದೇವಿನ ಬಿಟ್ಬಿಡು, ನಾನು ಯುದ್ಧ ಏನೂ ಮಾಡಿಸಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಒಪ್ಕೇಳ್ದೆ ಅವನು ಲಂಕೆನೇ ಸುಟ್ಟಾಕ್ಬಿಡ್ತಾನೆ, ಯಾರು ಹನುಮಂತ. ಆಮೇಲೆ ಹೋಗ್ಬಿಟ್ಟು ತಿರ್ಗಾ ಇಲ್ಲಿ ಬಂದು ಚೂಡಾಮಣಿ ತೋರಿಸಿದ್ಮೇಲೆ ಆವಾಗ ಎಲ್ಲರೂ ಸೇರಿ ವಿಭೀಷಣ ಬಂದು ವಿಭೀಷಣನೂ ರಾವಣನಿಗೆ ಇದು ಹೇಳ್ತಾನೆ, ಬುದ್ಧಿವಾದ ಹೇಳ್ತಾನೆ. ಬೇಡ, ಸೀತಾದೇವಿ ಶ್ರೀರಾಮಚಂದ್ರ ಯಾರು ಅಂದರೆ ನಾರಾಯಣನ ಅವತಾರ ಅವನು, ನೀನು ಬಂದು ಇದು ಕಷ್ಟ ನೀನೇ ತೊಗೊಂಡಿದ್ದೀಯಾ ಅಂತ ಹೇಳ್ತಾನೆ. ಆವಾಗ ಇಲ್ಲ, ನಿನಗೆ ಹೊಟ್ಟೆ ಉರಿ ನನ್ನ ಮೇಲೆ, ನಿನಗೆ ರಾಜ್ಯ ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಿದ್ಯಾ ಅಂತಾನೆ. ಆಮೇಲೆ ಸರಿ, ಕುಂಭಕರ್ಣನು 6 ತಿಂಗಳು ಮಲಗಿರ್ತಾನೆ, 6 ತಿಂಗಳು ಎದ್ದಿರ್ತಾನೆ. ಅವನ ಶಾಪಗ್ರಸ್ತ ಕುಂಭಕರ್ಣನು. ಆಮೇಲೆ ಎಲ್ಲರೂ ಯುದ್ಧ ಮಾಡಿದ್ರು. ಅವನು ಇಂದ್ರಜಿತ್ತು, ರಾವಣನ ಮಗನ ಹೆಸರು ಇಂದ್ರಜಿತ್ತು. ಎಲ್ಲರೂ ಯುದ್ಧ ಮಾಡ್ತಾರೆ, ಆದರೆ ದೇವ್ರ ಮುಂದೆ ಅದೆಲ್ಲ ನಡೆಯಲ್ಲ. ಅದರಿಂದ ರಾಮ ಬಂದು ರಾವಣನ ಸಂಹಾರ ಮಾಡಿ ಸೀತಾದೇವಿನ ಕರ್ಕೊಂಡು ಬಂದು ಅಷ್ಟೊತ್ತಿಗೆ 14 ವರ್ಷ ಆಗುತ್ತೆ. ಅಯೋಧ್ಯೆಗೆ ಕರ್ಕೊಂಬಂದು ಪಟ್ಟಾಭಿಷೇಕ ಆವಾಗ ಪಾದಕ್ಕೆ ಇಟ್ಕೊಂಡು ರಾಜ್ಯಭಾರ ಮಾಡ್ತಾಯಿರ್ತಾನೆ ಭರತ. ಆವಾಗ ಇವನು ತಿರ್ಗಾ ಪಟ್ಟಾಭಿಷೇಕ ಮಾಡಿಬಿಟ್ಟು ಎಲ್ಲರೂ ಸಂತೋಷವಾಗಿರ್ತಾರೆ. Thank you so much, Jayashree ma'am, for sharing that story with us. Listeners, I hope you enjoyed this program. Stay tuned to Hiriya Ravani for more such programs. Government of India has initiated an Elderline toll-free number 14567. Elders or anyone on behalf of elders can call between morning 8 a.m. to 8 p.m. for any questions, queries and support to elderly. Bye for now. Take care.